ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ರಾಜಕಾಲುವೆಯಲ್ಲಿ ಬಿದ್ದಿದ್ದ ರಾಶಿ ರಾಶಿ ಕಸಕ್ಕೆ ಮುಕ್ತಿ. ವರದಿ ಬೆನ್ನಲ್ಲೇ ಶಾಶ್ವತ ಪರಿಹಾರ ನೀಡಿದ ಪಾಲಿಕೆ. ತುಮಕೂರು ನಗರದ ಬಿಎಚ್ ರಸ್ತೆಯಲ್ಲಿರುವ ರಾಜಕಾಲುವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಸದ ರಾಶಿ ರಾಶಿಯೇ ಬಿದ್ದಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಬಿತ್ತರ ಮಾಡಿ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಇದೀಗ ಪ್ರಜಾಶಕ್ತಿ ವರದಿ ಬೆನ್ನಲ್ಲೇ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ರಾಜಕಾಲುವೆ ಸುತ್ತಮುತ್ತ ಕಸ ಹಾಕೋದನ್ನ ತಡೆಯಲು ಶಾಶ್ವತ ಕ್ರಮಕ್ಕೆ ಮುಂದಾಗಿದೆ. ಹೌದು, ನಗರದ ಬಿಎಚ್ ರಸ್ತೆಯಲ್ಲಿರುವ ರಾಜಕಾಲುವೆ ಸೇರಿದಂತೆ ಸುತ್ತಮುತ್ತ ಸಾರ್ವಜನಿಕರು ಕಸವನ್ನ ತಂದು ಸುರಿತಾ ಇದ್ರು. ಇದರಿಂದ ಸುತ್ತಮುತ್ತಲೂ ದುರ್ವಾಸನೆ ಬರ್ತಾ ಇದ್ದು, ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಯದೆ ಕಟ್ಕೊಂಡು ಗಬ್ಬೆದ್ದು ನಾರ್ತಾ ಇತ್ತು. ಈ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಇನ್ನು ನಿರಂತರ ಸುದ್ದಿ ಬೆನ್ನಲ್ಲೇ ತುಮಕೂರು ಮಹಾನಗರ ಪಾಲಿಕೆ ರಾಜಕಾಲುವೆ ಸುತ್ತಮುತ್ತ ಕಸ ಹಾಕೋದನ್ನ ತಡೆಯಲು ಮುಂದಾಗಿದ್ದು, ಶಾಶ್ವತ ಕ್ರಮವಾಗಿ ಕಾಲುವೆಯ ಸುತ್ತ ಫೆನ್ಸಿಂಗ್ ಅನ್ನ ಅಳವಡಿಸುವ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಇದರಿಂದ ಸಾರ್ವಜನಿಕರು ಕಾಲುವೆಗೆ ನೇರವಾಗಿ ಕಸ ಎಸೆಯೋದನ್ನ ತಡೆಯಲು ಸಾಧ್ಯವಾಗಿದೆ. ಫೆನ್ಸಿಂಗ್ ಅಳವಡಿಸಿ ಯಾರನ್ನು ಒಳಗಡೆ ಹೋಗ್ದಂಗೆ ಎಲ್ಲ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಬಣ್ಣ ಎಲ್ಲ ಲೇಪನ ಮಾಡ್ತಿದ್ದೀವಿ. ಪಾಲಿಕೆ ಇಂಜಿನಿಯರ್ಗಳು ಯಾವ ಥರ ಹೇಳಿದಾರೋ ಒಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ. ಚೆನ್ನಾಗಿ ನಡೀತಿದೆ ವರ್ಕು. ಕಸ ಬೀಳ್ತಾ ಇತ್ತು ಸರ್ ಮುಂಚೆ, ಈಗೇನಿಲ್ಲ, ಎಲ್ಲ ತೆಗೆದಾಕಿದ್ದಾರೆ. ಈಗ ಎಲ್ಲ ಆರಾಮಾಗಿ ಹೋಗ್ಬಿಡುತ್ತೆ. ಸಾರ್ವಜನಿಕರ ಅನುಕೂಲ. ಹೌದು, ಏನು ತೊಂದರೆ ಇರಲ್ಲ ಈಗ. ಯಾಕಂದರೆ ಫೆನ್ಸಿಂಗ್ ನೋಡ್ರಿ, ಅದು ಯಾವ ಥರ ಮಾಡಿದ್ದಾರೆ ಅಂತೇಳಿ ಒಂದು ಲೆವೆಲಿಗೆ ಮಾಡಿದ್ದಾರೆ. ಇನ್ ಕೇಸು ಯಾರು ಹಾರು ಹೋಗ್ದಂಗೂ ಒಂಚೂರು ಡೌನ್ ಮಾಡಿದ್ದಾರೆ ಇದೆಲ್ಲ ಫೆನ್ಸಿಂಗು. ಯಾರು ಒಳಗಡೆ ಹೋಗೋಕ್ಕೆ ಅವಕಾಶ ಇರಲ್ಲ. ಏನು ಕಸ ಎಲ್ಲ ಒಳಗಡೆ ಬಿಸಾಕೋಕ್ಕೆ ಅವಕಾಶ ಇರೋದಿಲ್ಲ. ರಾಜಕಾಲುವೆ ಸುಗಮವಾಗಿ ನಡೆಯುತ್ತೆ ಆರಾಮಾಗಿ. ಇನ್ಮೇಲಿಂದ ಏನೂ ತೊಂದರೆ ಇರಲ್ಲ. ಎಷ್ಟೇ ಮಳೆ ಬಂದರೂ ಏನು ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಏನಿರಲ್ಲ, ತೊಂದರೆ ಏನಿರಲ್ಲ ಸರ್. ಇನ್ನು ಕಾಲುವೆ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೂಡ ಕೈಗೊಂಡಿದ್ದು, ಈಗಾಗಲೇ ಸಂಗ್ರಹವಾಗಿದ್ದ ಕಸದ ರಾಶಿಯನ್ನ ತೆರವುಗೊಳಿಸಲಾಗಿದೆ. ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸಮಸ್ಯೆಯನ್ನ ಬೆಳಕಿಗೆ ತಂದ ಹಿನ್ನೆಲೆಯಲ್ಲಿ ಇದೀಗ ಶಾಶ್ವತ ಪರಿಹಾರ ದೊರೆತಿದ್ದು, ತುಮಕೂರು ಮಹಾನಗರ ಪಾಲಿಕೆಯ ದೃಢ ನಿರ್ಧಾರಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ಬಿಎಚ್ ರಸ್ತೆಯ ರಾಜಕಾಲುವೆಗೆ ರಾಶಿ ರಾಶಿ ಕಸ ಬೀಳ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ ಪರಿಣಾಮ ಈಗ ಪಾಲಿಕೆ ಎಚ್ಚೆತ್ತುಕೊಂಡಿರುವಂತದ್ದು ದೃಶ್ಯ ಸಮೇತ ನೋಡ್ತಾ ಇರಬಹುದು. ಸಾಕಷ್ಟು ರಾಶಿ ರಾಶಿ ಕಸ ಬೀಳ್ತಿತ್ತು. ಈ ಜಾಗದಲ್ಲಿ ಯಾವುದೇ ರೀತಿ ಕಸವನ್ನ ಹಾಕಬಾರದು, ಮತ್ತೆ ಭದ್ರತಾ ದೃಷ್ಟಿಯಿಂದ ಸಂಪೂರ್ಣವಾಗಿ ರಾಜಕಾಲುವೆಯ ಪಕ್ಕಕ್ಕೆ ಫೆನ್ಸಿಂಗ್ ಅನ್ನ ಅಳವಡಿಸಿರುವಂತದ್ದು. ಸಾಕಷ್ಟು ಪ್ರಯಾಣಿಕರು ಮತ್ತೆ ಪಾದಾಚಾರಿಗಳು ಇದೇ ಮಾರ್ಗವಾಗಿ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಪಾದಾಚಾರಿಗಳು ಸಾಕಷ್ಟು ಕಸವನ್ನ ಹಾಕ್ತಾ ಇದ್ರು, ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಮತ್ತೆ ನೀರು ಏನಿತ್ತು ಅಲ್ಲೇ ಕಡ್ಕೊಂತ ಇತ್ತು, ಕೊಳಚೆ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು. ಒಟ್ಟಾರೆ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಸಂಪೂರ್ಣವಾಗಿ ಏನು ಬಿಎಚ್ ರಸ್ತೆಯಲ್ಲಿರುವ ರಾಜಕಾಲುವೆಗೆ ಸಂಪೂರ್ಣವಾಗಿ ಈಗ ಭದ್ರತೆ ಒದಗಿಸಿದೆ ಅಂತ ಹೇಳ್ಬೋದು. ಫೆನ್ಸಿಂಗ್ ಹಾಕ್ಸುವ ಮುಖಾಂತರ ಈ ಅನುಕೂಲ ಮಾಡಿಕೊಟ್ಟಿರುವಂತದ್ದು. ರಾಜಕಾಲುವೆ ಸರಾಗವಾಗಿ ಹರಿಯೋದಕ್ಕೆ ಈಗ ತುಮಕೂರು ಮಹಾನಗರ ಪಾಲಿಕೆ ಅನುಕೂಲ ಮಾಡಿಕೊಟ್ಟಿರುವಂತದ್ದು. ಒಟ್ಟಾರೆ ನಿಮ್ಮ ಪ್ರಜಾಶಕ್ತಿ ಟಿವಿಯ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಈಗ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಬಾಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.